ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಬೆಳಲೆ ಗ್ರಾಮದ ಐತಿಹಾಸಿಕ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವು ಗ್ರಾಮದ ಜನತೆಯ ಶ್ರದ್ಧಾ ಕೇಂದ್ರವಾಗಿದೆ. ಜಾತ್ರಾ ಸಮಯದಲ್ಲಿ ಅಧಿಕಾರಿಗಳು ಯಾವುದೇ ನೆಪ ಹೇಳದೆ ಕಾರ್ಯನಿರ್ವಹಿಸಬೇಕು. ಎಸಿ ಚಂದ್ರಶೇಖರ್. ನದಿ ತಿರುವು ಯೋಜನೆಗೆ ನಾವು ಬೆಂಬಲಿಸಬಾರದು. ಸ್ವರ್ಣವಲ್ಲಿಶ್ರೀ. ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ರ್ಯಾಲಿಗೆ ಚಾಲನೆ. ಇಂದು ವ್ಯಾಪಾರ ವೃದ್ಧಿ ಮತ್ತು ಸಂಪರ್ಕ ಮೇಳ. ಮುಖ್ಯಮಂತ್ರಿಗಳ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು. 1 ಲಕ್ಷ ಅರಣ್ಯವಾಸಿಗಳ ಹಕ್ಕು ನಿರ್ಣಾಯಕ ಹಂತದಲ್ಲಿ. ರವೀಂದ್ರ ನಾಯ್ಕ್. ಶ್ರೀ ಸಂತ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಮಕ್ಕಳು ಮತ್ತು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯವನ್ನು ತಡೆಯಬೇಕು. ನ್ಯಾಯಾಧೀಶೆ ದಿವ್ಯಶ್ರೀ ಸಿಎಂ. ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ. ಬೆಳಲೆ ಗ್ರಾಮದ ಐತಿಹಾಸಿಕ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವು ಗ್ರಾಮದ ಜನತೆಯ ಶ್ರದ್ಧಾ ಕೇಂದ್ರವಾಗಿ ಭಕ್ತಾದಿಗಳ ಪವಿತ್ರ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ವರ್ಷದಲ್ಲಿ ಶಿವರಾತ್ರಿಯ ದಿನ ಹಾಗೂ ದೀಪಾವಳಿಯ ದಿನ ಮಾತ್ರ ಇದುವರೆಗೆ ಇಲ್ಲಿ ಪೂಜಾ ಕಾರ್ಯ ನಡೆದು ಬಂದಿದೆ. ದೇವಾಲಯವು ಪಾಳು ಬಿದ್ದು ಜೀರ್ಣಾವಸ್ಥೆಯಲ್ಲಿದ್ದು ಮೂರ್ತಿಗಳು ಭಗ್ನಗೊಂಡಿವೆ. ಇದನ್ನು ಜೀರ್ಣೋದ್ಧಾರ ಮಾಡಿ ನೂತನ ದೇವಾಲಯವನ್ನು ನಿರ್ಮಿಸಿಕೊಳ್ಳಬೇಕೆಂದು ಗ್ರಾಮದ ಜನತೆಯ ಬಹು ವರ್ಷಗಳ ಕನಸಾಗಿದ್ದರೂ ಅನಿವಾರ್ಯ ಕಾರಣಗಳಿಂದ ಇದು ಸಾಧ್ಯವಾಗಿರಲಿಲ್ಲ. ಇದೀಗ ಊರಿನ ಯುವಕರೆಲ್ಲ ಸೇರಿ ಕಾರ್ಯಪ್ರವೃತ್ತರಾಗಿ ಕಳೆದ 3 ತಿಂಗಳಿನಿಂದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ದೇವಸ್ಥಾನದ ಕಾಯಕಲ್ಪಕ್ಕೆ ಮುಂದಾಗಿದ್ದಾರೆ. ಭಗ್ನಗೊಂಡ ವಿಗ್ರಹಗಳನ್ನು ವಿಸರ್ಜಿಸಿ ದೇವಸ್ಥಾನದ ಭೂಮಿಯನ್ನು ಸಮತಟ್ಟುಗೊಳಿಸಿ ಹೋಮ ಹವನಗಳನ್ನು ನೆರವೇರಿಸಿ ಇಂದು ದಿನಾಂಕ ಫೆಬ್ರವರಿ 20, 2026 ಶುಕ್ರವಾರದಂದು ಭೂಮಿ ಪೂಜೆಯನ್ನು ಮಾಡಲಾಯಿತು. ದೇವಸ್ಥಾನದ ಅಭಿವೃದ್ಧಿಗಾಗಿ ಟ್ರಸ್ಟ್ ರಚಿಸಲಾಗಿದ್ದು ಅಧ್ಯಕ್ಷರಾಗಿ ಶ್ರೀ ರಾಘವೇಂದ್ರ ಶೇಖರ್ ನಾಯ್ಕ್, ಉಪಾಧ್ಯಕ್ಷರಾಗಿ ಶ್ರೀ ಸಂತೋಷ್ ನಾಯ್ಕ್, ಕಾರ್ಯದರ್ಶಿಗಳಾಗಿ ಶ್ರೀ ಗಜಾನನ ನಾಯ್ಕ್, ಖಜಾಂಚಿಯಾಗಿ ಶ್ರೀ ವಿನಾಯಕ್ ನಾಯ್ಕ್ ಹಾಗೂ ಊರಿನ ಪ್ರಮುಖರು ಸದಸ್ಯರಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಟ್ರಸ್ಟಿನ ಪದಾಧಿಕಾರಿಗಳು ಗ್ರಾಮಸ್ಥರೆಲ್ಲ ಸೇರಿ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಶ್ರೀ ಅಶ್ವಿನ್ ನಾಯ್ಕ್ ಅವರೊಂದಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮದ ದೇವಸ್ಥಾನವು ಜೀರ್ಣೋದ್ಧಾರಗೊಂಡು ಭಕ್ತರ ಸೇವೆಯು ಅನವರತ ಶ್ರೀ ರಾಮಲಿಂಗೇಶ್ವರ ದೇವರಿಗೆ ಸಲ್ಲುವಂತಾಗಲಿ ಎಂಬುದು ಸಮಸ್ತ ಗ್ರಾಮಸ್ಥರ ಆಶಯವಾಗಿದೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ, ಉತ್ತರ ಕನ್ನಡ. ಜಾತ್ರಾ ಮಹೋತ್ಸವ 2026. ರಾಜ್ಯದ ಪ್ರತಿಷ್ಠಿತ ಶಕ್ತಿಪೀಠಗಳಲ್ಲಿ ಒಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಇದೇ ಬರುವ ದಿನಾಂಕ ಫೆಬ್ರವರಿ 24, 2026ರಿಂದ ಮಾರ್ಚ್ 4, 2026ರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ. ಶ್ರೀದೇವಿಯ ರಥೋತ್ಸವ ಹಾಗೂ ಶೋಭಾಯಾತ್ರೆ ಫೆಬ್ರವರಿ 25, 2026 ಬುಧವಾರದಂದು ಬೆಳಿಗ್ಗೆ 7:27ಕ್ಕೆ ಆರಂಭಗೊಳ್ಳುವುದು. ನಾಡಿನ ಸಕಲ ಭಕ್ತರಿಗೂ ಆಧಾರದ ಸ್ವಾಗತ. ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿಶೇಷ ಸೂಚನೆ: ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ 3ರಿಂದ ಪ್ರಾರಂಭವಾಗುವ ಪ್ಲಾಟುಗಳನ್ನು ಫೆಬ್ರವರಿ 19, 2026 ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು. ಶ್ರೀದೇವಿಗೆ ಹರಕೆಗೆ ಬಂದ ಸೀರೆ, ಖಣ ಹಾಗೂ ಇತರೆ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಜೆ 4 ಗಂಟೆಯಿಂದ 8 ಗಂಟೆಯವರೆಗೆ ಮತ್ತು ರಾತ್ರಿ 10 ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು. ಫೆಬ್ರವರಿ 24, 2026ರಂದು ರಾತ್ರಿ ಮತ್ತು ಫೆಬ್ರವರಿ 25, 2026ರಿಂದ ಮಾರ್ಚ್ 4, 2026ರವರೆಗೆ ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹಿಂಭಾಗದ ಮಾಯಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಸಕಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸುಸ್ವಾಗತ. ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀ ರವೀಂದ್ರ ಗಣಪತಿ ನಾಯ್ಕ್, ಉಪಾಧ್ಯಕ್ಷರು ಶ್ರೀ ಸುದೇಶ್ ಗಿರಿಯಾ ಜೋಗ್ಲೇಕರ್, ಧರ್ಮದರ್ಶಿಗಳು ಶ್ರೀ ಸುಧೀರ್ ಶಿವಪ್ಪ ಹಂದ್ರಾಳ್ ಹಾಗೂ ಶ್ರೀಮತಿ ವತ್ಸಲ ಪ್ರಭಾಕರ್ ಹೆಗಡೆ ಮತ್ತು ಶ್ರೀ ಶಿವಾನಂದ್ ಪದ್ಮನಾಭ ಶೆಟ್ಟಿ.
ಶ್ರೀ ಮಾರಿಕಮ್ಮ ದೇವಸ್ಥಾನದ ಬಾಬುದಾರರು, ಅರ್ಚಕರು ಹಾಗೂ ಸಿಬ್ಬಂದಿ ವರ್ಗದವರು. ಮಾರಿಕಮ್ಮ ದೇವಿ ಜಾತ್ರೆಯು ಇದೇ ತಿಂಗಳ 26ರಿಂದ ಪ್ರಾರಂಭವಾಗಿ 4/3/2026 ನಡೆಯಲಿದ್ದು, ಜಾತ್ರೆಗೆ ಸಕಲ ಸಿದ್ಧತೆಗಳನ್ನು ಭರದಿಂದ ಮಾಡಲಾಗುತ್ತಿದೆ. ಗದ್ದಿಗೆಯಲ್ಲಿ ಜಾತ್ರಾ ಮಂಟಪವನ್ನು ನಿರ್ಮಿಸಲಾಗುತ್ತಿದ್ದು, ಬಂದಂಥ ಭಕ್ತರಿಗೆ ಸರದಿ ಸಾಲಿನಲ್ಲಿ ದರ್ಶನ ಮಾಡಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮೂಲಭೂತ ಸೌಕರ್ಯಗಳಾದ ಹಾಗೂ ಬಿಸಿಲಿನ ಬೇಗೆಯಿಂದ ಭಕ್ತರಿಗೆ ಪಾನಕ ವ್ಯವಸ್ಥೆ, ನೀರಿನ ವ್ಯವಸ್ಥೆಯನ್ನು ಅದರಲ್ಲಿ ಕೈಗೊಳ್ಳಲಾಗಿದೆ. ಮೂಲಭೂತ ಸೌಕರ್ಯಗಳಲ್ಲಿ ಇನ್ನು ಹೆಚ್ಚಿನದಾದ ಟಾಯ್ಲೆಟ್, ಬಾತ್ರೂಮ್ಗಳನ್ನು ನಿರ್ಮಿಸಲಾಗಿದೆ. ಬಂದಂಥ ಭಕ್ತರಿಗೆ ಮಧ್ಯಾಹ್ನದ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾರಿಗುಡಿ ಶಾಲೆಯ ಹಿಂದುಗಡೆ ವಿಶೇಷವಾದ ಚಪ್ಪರವನ್ನು ಏರ್ಪಡಿಸಿ ಅಲ್ಲಿ ಅನ್ನಪ್ರಸಾದವನ್ನು ನೀಡಲಾಗುವುದು. ಬಂದಂಥ ಭಕ್ತರಿಗೆ ವಾಹನ ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ರಸ್ತೆಯ ಸುಗಮವಾಗಿ ಬರಲು ಬೇರೆ ಬೇರೆ ಇಲಾಖೆಗಳನ್ನು ಸಂಪರ್ಕಿಸಿ ರಸ್ತೆಯನ್ನು ರಿಪೇರಿ ಮಾಡುವ ಕ್ರಮವನ್ನು ಸಹ ಕೈಗೊಳ್ಳಲಾಗಿದೆ. ಪ್ರತಿ ದಿವಸವೂ ಕ್ಲೀನಿಂಗ್ ವ್ಯವಸ್ಥೆಯನ್ನು ಮಾಡಲು ನಗರಸಭೆಯವರು ಕ್ರಮ ಕೈಗೊಂಡಿದ್ದಾರೆ. ಹೀಗಾಗಿ ನಾನು ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಎಲ್ಲ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ದೇವಿ ಕೃತಜ್ಞತರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಫೆಬ್ರವರಿ 23ರಿಂದ ಜಾತ್ರೆ ಮುಗಿಯುವವರೆಗೆ ಅಧಿಕಾರಿಗಳು ಯಾವುದೇ ಕಾರಣ ಹೇಳದೆ ಮೊಬೈಲ್ ಸ್ವಿಚ್ ಆಫ್ ಮಾಡುವಂತಿಲ್ಲ ಹಾಗೂ ಜಾತ್ರಾ ನಿಮಿತ್ತ ಅಧಿಕಾರಿಗಳಿಗೆ ವಿಶೇಷ ಗ್ರೂಪ್ ಮಾಡಲಾಗಿದ್ದು, ಆ ಗ್ರೂಪ್ನಲ್ಲಿ ಯಾವುದೇ ಮೆಸೇಜ್ ಬಂದಾಗ ಅದರ ಅನುಸಾರವಾಗಿ ಅಧಿಕಾರಿಗಳು ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಎಸಿ ಚಂದ್ರಶೇಖರ್ ಕಡ್ಡಾಯವಾಗಿ ಸೂಚನೆ ನೀಡಿದರು. ಫೆಬ್ರವರಿ 20ರಂದು ಎಸಿ ಚಂದ್ರಶೇಖರ್ ಆರ್ಜಿಯವರ ನೇತೃತ್ವದಲ್ಲಿ ಶ್ರೀ ಮಾರಿಕಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ನಗರದ ತಾಲೂಕು ಆಡಳಿತ ಸಭಾಭವನದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳ ಹಾಗೂ ಹಿಂದೂ ಮುಸ್ಲಿಂ ಸೌಹಾರ್ದ ಶಾಂತಿ ಸಭೆಯ ಕುರಿತು ಶುಕ್ರವಾರ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ, ನಗರಸಭೆ, ತಾಲೂಕು ಆಡಳಿತ, ಅಗ್ನಿಶಾಮಕ ದಳ, ಹೆಸ್ಕಾಂ, ಟಿಎಚ್ಒ, ಕೆಎಸ್ಆರ್ಟಿಸಿ ಸೇರಿದಂತೆ ಮುಂತಾದ ಇಲಾಖಾಧಿಕಾರಿಗಳಿಗೆ ವಹಿಸಿದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಮತ್ತು ಆ ಸಮಯದಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ನಿಗಾವಹಿಸಬೇಕು ಎಂದು ಸವಿಸ್ತಾರವಾಗಿ ಚರ್ಚಿಸಿ ಸೂಚನೆ ನೀಡಲಾಯಿತು. ಈ ಸಭೆಯಲ್ಲಿ ತಹಶೀಲ್ದಾರ್ ಪಟ್ಟರಾಜಗೌಡ, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ಡಿವೈಎಸ್ಪಿ ಗೀತಾ ಪಾಟೀಲ್, ಹೆಸ್ಕಾಂ ಅಧಿಕಾರಿ ನಾಗರಾಜ್ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ, ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ, ಆನಂದ್ ಸಾಲೆ, ನಾಗರಾಜ್ ನಾಯ್ಕ್, ಅನೀಶ್ ತಹಶೀಲ್ದಾರ್, ಮುಸ್ಲಿಂ ಮುಖಂಡ ಖಾದರ್ ಆನ್ವಟಿ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಹಾಜರಿದ್ದರು. 23ನೇ ತಾರೀಕಿನಿಂದ ಈ ಜಾತ್ರೆ ಮುಗಿಯ ತನಕ ಯಾರು ಸಹಿತ ರಜೆ ಹಾಕುವಾಗಿಲ್ಲ, ಮತ್ತೆ ಯಾರು ಸಹಿತ ಹೆಡ್ ಕ್ವಾರ್ಟರ್ ಬಿಟ್ಟು ಹೋಗಲ್ಲ. ತೀರಾ ಎಮರ್ಜೆನ್ಸಿ ಇದ್ರೆ ಮತ್ತೆ ನಿಮ್ಮ ಹೈಯರ್ ಅಪ್ ಅಲ್ಲಿ ಏನೋ ವಿತ್ ಡೈರೆಕ್ಷನ್ಸ್ ಇದ್ರೆ ಮಾತ್ರ ನೀವು ಹೋಗ್ಬೇಕು. ಅದರ್ವೈಸ್ ವಿತೌಟ್ ನಮ್ಮ ಪರ್ಮಿಷನ್ ಯಾರು ಸಹಿತ ಇಲ್ಲಿಂದ ಕೇಂದ್ರ ಸ್ಥಾನದಿಂದ ಯಾರು ಸಹಿತ ಹೊರಗೆ ಹೋಗುವಾಗ ನಮಗೆ ಕಡ್ಡಾಯವಾಗಿ ತಿಳಿಸ್ಬಿಟ್ಟೆ ಹೋಗ್ಬೇಕು. ಸೊ ದಟ್ ವಿ ಕ್ಯಾನ್ ಮೇಕ್ ಸಮ್ ಆಲ್ಟರ್ನೇಟ್ ಅರೇಂಜ್ಮೆಂಟ್. ಓಕೆ, ಈಗ ಏನಾಗಿದೆ, ನಾವೆಲ್ಲ ಒಂದೊಂದು ಏನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಆ ಪ್ಲಾನ್ ಅಲ್ಲಿ ಒಂದು ಡಿಸ್ಟರ್ಬ್ ಆದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಏನೇ ಇದ್ರು ಸಹಿತ ನೀವು ತಿಳಿಸಿ. ತೀರಾ ಎಮರ್ಜೆನ್ಸಿ ಇದ್ರೆ ನಾವು ಸಹಿತ ಅದಕ್ಕೆ ಕೋಆಪರೇಟ್ ಮಾಡ್ತೀವಿ. ಇದು ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, ಎಲ್ಲರೂ ಸಹಿತ ಸಹಕರಿಸಬೇಕು. ಈ ಜಾತ್ರೆ ಸಂಬಂಧ ಪ್ರತಿಯೊಂದು ಕಚೇರಿಯನ್ನು ಸಹಿತ ಕಚೇರಿಯ ಮುಖ್ಯಸ್ಥರು ಮತ್ತೆ ಅವರ ಕೆಳಗಿನ ನೆಕ್ಸ್ಟ್ ಲೆವೆಲ್ ಆಫೀಸರ್ ಯಾರಿದ್ದಾರೆ ಅವರು ಸೇರಿಸಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತೀವಿ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲ ಬರೋದೆಲ್ಲ ಎಮರ್ಜೆನ್ಸಿ ಮೆಸೇಜಸ್ ಇರುತ್ತೆ. ಸೊ ಯಾವುದೇ ಮೆಸೇಜ್ ಬಂದ್ರು ನೆಗ್ಲಿಜೆನ್ಸಿ ಇಲ್ಲದೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ. ಅದು ಎಷ್ಟೇ ಸಣ್ಣದೇ ಇಂಪಾರ್ಟೆಂಟ್ ಅಲ್ಲಿ ಸೊ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿದ್ರೆ ನಮ್ಗೆ ಏನಾದ್ರು ಕೆಲವೊಂದ್ಸರಿ ಸಣ್ಣ ಸಣ್ಣ ಹೋಲಿಂದಾನೆ ದೊಡ್ಡ ಟ್ಯಾಂಕ್ ಖಾಲಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಯಾವ್ದು ಚಿಕ್ಕ ಸಮಸ್ಯೆ ಇದ್ರು ಸಹಿತ ಮತ್ತೆ ನಿಮ್ದು ಏನಾದ್ರು ಸಮಸ್ಯೆಗಳು ಗ್ರೂಪ್ ಅಲ್ಲಿ ಮಾಡಿದ್ರೆ ನಾವು ಅದಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ನಾವು ಹ್ಯಾಂಡಲ್ ಮಾಡ್ತೇವೆ. ಸೊ ಹಾಗಾಗಿ ಗ್ರೂಪ್ ನಿಮ್ಮ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತೆ ಅವ್ರ ನೆಕ್ಸ್ಟ್ ಲೆವೆಲ್ ಆಫೀಸರ್ ಇದ್ದಾರೆ ಅವ್ರನ್ನ ನಾವು ಆಡ್ ಮಾಡಿರ್ತೇವೆ. ಸೊ ಮತ್ತೆ ಏನು ನಮ್ದು ಡಿಸ್ಕಷನ್ ಯಾವ್ದು ಇಲ್ಲ ಅಂತಂದ್ರೆ ನಾವು ಇದನ್ನ ವೈಂಡ್ ಅಪ್ ಮಾಡ್ತಾ ಇದ್ವಿ. ಆಯ್ತಾ, ಮೊಬೈಲ್ ನ ಯಾರು ಸ್ವಿಚ್ ಆಫ್ ಮಾಡಬೇಡಿ.
ಅದು ಇನ್ನೊಂದೇನು ಅಂದ್ರೆ ನಾವೆಲ್ಲ ಈಗ ಒಂದು ಟೀಮ್, ಇದು ನಮ್ಮ ಹಬ್ಬ, ನಾವೆಲ್ಲರ ಜೊತೆ ಈಗ ಒಂದು ಮನೆಯವರಾಗಿ ಒಂದು ಫ್ಯಾಮಿಲಿ ಆಗಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಯಾವುದೇ ಸಂದರ್ಭ, ಎಂತದೇ ಕಷ್ಟ ಸಂದರ್ಭ ಇರಲಿ ಅಥವಾ ನಿಮ್ಗೆ ಹೇಳಕ್ ಆಗದ ಸಂದರ್ಭ ಇದ್ರು ನೀವು ಹೇಳಿದ್ರೆ ನಾವು ಅರ್ಥ ಮಾಡ್ಕೊತೀವಿ. ಸೊ ಹಾಗಾಗಿ ಯಾರು ಸಹಿತ ಮೊಬೈಲ್ ನ ಸ್ವಿಚ್ ಆಫ್ ಮಾಡೋದು ಅಥವಾ ಸಿಗದೆ ಇರೋದು ಅಥವಾ ಏನೋ ನಾವು ಬರಕ್ಕೆ ಅವಕಾಶ ಇದ್ರು ಸಹಿತ ಇನ್ನೊಬ್ರು ಕಳ್ಸೋದನ್ನ ಮಾಡ್ಬಿಡಿ. ದಯವಿಟ್ಟು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ. ಎಲ್ಲರೂ ಸಹಿತ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಇದೆ, ನಿಮ್ಗೆ ಗೊತ್ತಿದೆ. ಇದೇನಾಗುತ್ತೆ ಅಂತಂದ್ರೆ ಇವಾಗ ನಿಮ್ಗೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಮಾಸ್ ಆಗಿ ನಡೆದಿರುವಂತಹ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ಇತ್ತೀಚೆಗೆ ಬಹಳ ಇನ್ಸಿಡೆಂಟ್ಸ್ ನೀವು ನೋಡಿದಿರಿ. ಸೊ ಅಂತ ಸಂದರ್ಭದಲ್ಲಿ ನಮ್ಮೆಲ್ಲರೂ ಸಹಿತ ಅಲ್ಲಿ ಅನಿವಾರ್ಯತೆ ಅಗತ್ಯತೆ ಇದ್ದೇ ಇರುತ್ತೆ. ಯಾವ ಒಬ್ಬ ಅಧಿಕಾರಿ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಸಹಿತ ಅಲ್ಲಿ ಅನಿವಾರ್ಯತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಬ್ಬರನ್ನ ಕಾಪಾಡಬೇಕು ಅಂತಂದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಬರ್ಬೇಕು ಅಥವಾ NDRF ಅಥವಾ ಫೈರ್ ಬರ್ಬೇಕು ಅಂತಲ್ಲ. ಸೊ ಆ ಮೊಮೆಂಟ್ ಅಲ್ಲಿ ಇರುವಂತಹ ಒಬ್ಬ ಸಾರ್ವಜನಿಕರು ಸಹಿತ ನಮ್ಗೆ ಹೆಲ್ಪ್ ಬರ್ತಾರೆ. ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ನಾವು ಅಧಿಕಾರಿಗಳಾಗಿ ನಾವು ನಮ್ಮ ಏನು ನಮ್ಮ ಗ್ರಾಮದ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿರುವಂತಹ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂತಹ ಜನರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಇದು ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ ನಾವೆಲ್ಲರೂ ಸಹಿತ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಮತ್ತೆ ಇದು ಯಾರು ಸಹಿತ ನಮ್ದು ಸಹಿತ ಈಗ ಏನು ಹೇಳಿ ಮಾಡಿ ಅಂತ ಯಾರು ಹೇಳಿರಲ್ಲ. ಬಟ್ ಟೇಕಿಂಗ್ ಇಟ್ ಆಸ್ ಏನಂತಂದ್ರೆ ನಮ್ದು ಪ್ರೈಡ್ ಆಫ್ ಅವರ್ ಯಶಸ್ವಿ. ಸೊ ಹಾಗಾಗಿ ನಾವೆಲ್ಲರೂ ಸಹಿತ ಸೇರಿ ಮಾಡೋಣ, ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಬೇಡ್ತಿ ಅಘನಾಶಿನಿ ನದಿಗಳು ನಮ್ಮ ಭಾಗದ ಕೃಷಿ ಹಾಗೂ ಕುಡಿಯುವ ನೀರಿನ ಆಧಾರವಾಗಿದೆ. ನದಿ ತಿರುವು ಯೋಜನೆಗೆ ನಾವು ಬೆಂಬಲಿಸಬಾರದು ಎಂದು ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹೇಳಿದರು. ತಾಲೂಕಿನ ಬರೂರಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಸಂಚಾಲನಾ ಸಮಿತಿ ಹಮ್ಮಿಕೊಂಡ ಹಿಂದೂ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬೇರೆ ಜಿಲ್ಲೆಗೆ ನೀರು ಬೇಕೆಂಬ ಉದ್ದೇಶದಿಂದ ಇಲ್ಲಿನ ನೀರನ್ನು ಬೇರೆ ಜಿಲ್ಲೆಗೆ ಕೊಂಡೊಯ್ಯುವ ನದಿ ತಿರುವು ಯೋಜನೆ ಸದ್ದು ಮಾಡುತ್ತಿದೆ. ಬೇರೆಯವರಿಗೆ ನೀರು ನೀಡಬಾರದು ಎಂಬ ಸಂಸ್ಕೃತಿ ನಮ್ಮದಲ್ಲ. ಆದರೆ ಇಲ್ಲಿನ ನೀರು ಬೇರೆಡೆಗೆ ಹೋದರೆ ನಮ್ಮ ಪ್ರದೇಶ ಬರಡಾಗುವ ಅಪಾಯವಿದೆ. ಅಲ್ಲಿನ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದರೆ ಬೇರೆ ಪ್ರದೇಶದ ನೀರಿನ ಅವಶ್ಯಕತೆ ಎದುರಾಗುವುದಿಲ್ಲ. ನದಿ ತಿರುವು ಯೋಜನೆಯಿಂದ ಪರಿಸರ, ಕೃಷಿ ಹಾಗೂ ಮೀನುಗಾರಿಕೆ ಮೇಲೆ ದುಷ್ಪರಿಣಾಮ ಬೀಳಲಿದೆ. ಆದ್ದರಿಂದ ನದಿಗಳನ್ನು ರಕ್ಷಿಸಬೇಕಾಗಿದೆ ಎಂದು ಹೇಳಿದರು. ದಾರಿಗಳು ಅನೇಕ, ಗುರಿ ಒಂದು. ತಪಸ್ವಿಗಳ ಪುಣ್ಯಭೂಮಿ ಭಾರತ. ಭಾರತ ಹಿಂದೂಗಳ ಸ್ಥಾನ. ನಮಸ್ಕಾರ ಮಾಡುವಾಗ ಜೈ ಹಿಂದ್ ಎಂದು ಹೇಳುತ್ತೇವೆ ಎಂದರು. ಅಜಂಪಾಡಿ ಸುಬ್ರಹ್ಮಣ್ಯ ಭಟ್ ಮಾತನಾಡಿ, ಮಹಾರಾಷ್ಟ್ರ ಮೂಲೆಯಲ್ಲಿ ಪ್ರಾರಂಭಗೊಂಡ ಸಂಘವು ಇಂದು ಎಲ್ಲೆಡೆ ವ್ಯಾಪಿಸಿದೆ. ಆಪಾದನೆ ಮತ್ತು ದ್ವೇಷಗಳನ್ನು ಎದುರಿಸಿಕೊಂಡು ಸಂಘ ಮುಂದೆ ಬಂದಿದೆ. ವಿರೋಧದಿಂದ ಸ್ವೀಕಾರದವರೆಗೆ ಸಂಘ ತನ್ನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಬಂದಿದೆ. ಸಮಾಜ ಬಂಧುಗಳಿಗೆ ಸಂಘದ ಕಾರ್ಯಗಳನ್ನು ತಿಳಿಸಲು ಹಿಂದೂ ಸಮ್ಮೇಳನಗಳನ್ನು ಆಯೋಜಿಸಲಾಗುತ್ತಿದೆ. ಜಾತಿ, ಭಾಷೆ ಮತ್ತು ಪ್ರಾಂತ್ಯಗಳ ನಡುವೆ ನಮ್ಮಲ್ಲಿರುವ ಒಡಕು ನಿವಾರಣೆಯಾಗಬೇಕು. ರಾಷ್ಟ್ರದ ಕಲ್ಪನೆ ಬಂದಾಗ ನಾವು ಒಂದಾಗಿ ಜಗತ್ತಿಗೆ ತೋರಿಸಬೇಕು. ಋಷಿಮುನಿಗಳ ತಪಸ್ಸು ಮುನ್ನಡೆಗೆ ಬರಬೇಕು. ಭಾರತ ಎಲ್ಲ ದೃಷ್ಟಿಗಳಲ್ಲೂ ಎತ್ತರದಲ್ಲಿದೆ. ಅದನ್ನು ನೆನಪಿಸಿಕೊಳ್ಳಬೇಕು ಎಂದರು. ವಾರದಲ್ಲಿ ಒಂದು ದಿನ 15 ನಿಮಿಷಗಳ ಕಾಲ ಕುಟುಂಬದವರು ಒಟ್ಟಾಗಿ ಭಜನೆ ಮಾಡಬೇಕು. ತರುಣರು ವಿದೇಶಗಳಲ್ಲಿ ಅಥವಾ ಬೆಂಗಳೂರಿನಲ್ಲಿ ದೂರವಿದ್ದುಕೊಂಡಿದ್ದಾರೆ. ಅವರನ್ನು ಭಜನೆ ಮಾಡಲು ಪ್ರೇರೇಪಿಸಬೇಕು ಎಂದರು. ನಮ್ಮ ಭಾಷೆಯ ಸಾಹಿತ್ಯ ಎಲ್ಲಿಯೂ ಸಿಗುವುದಿಲ್ಲ. ಭಾರತೀಯ ಭಾಷೆಗಳ ಬಗ್ಗೆ ಶ್ರದ್ಧೆ ಇರಬೇಕು. ಉಡುಗೆ, ಭಾಷಾ ಶೈಲಿ ಹಾಗೂ ಕಾರ್ಯಕಲಾಪಗಳಲ್ಲಿ ಭಾರತೀಯ ಸಂಸ್ಕೃತಿ ಅರಳಬೇಕು. ಮನವೇ ವಿದ್ಯಾಲಯವಾಗಬೇಕು. ನಮಗೆ ಜಾತಿ ಮುಖ್ಯವಲ್ಲ, ಸ್ವದೇಶಿ ಭಾವನೆ, ಪರಿಸರ ಮತ್ತು ನಾಗರಿಕ ಶಿಷ್ಟಾಚಾರ ಮುಖ್ಯವೆಂದು ಹೇಳಿದರು. ಮಾರಿಕಮ್ಮ ಮಹಿಳಾ ಸಹಕಾರ ಬ್ಯಾಂಕ್ ಅಧ್ಯಕ್ಷೆ ಭಾಗೀರಥಿ ಜೋಶಿ ಮಾತನಾಡಿ, ಸನಾತನ ಧರ್ಮವನ್ನು ಉಳಿಸಲು ಜನಜಾಗೃತಿ ಅಗತ್ಯ. ಸಮಾಜವೆಲ್ಲವೂ ಒಂದಾಗಿ ಹಿಂದೂಗಳಾಗಬೇಕು ಎಂದರು. ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ನಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿ. ಹಿಂದೂ ಧರ್ಮವು ಹಿಂಸೆ ಅಥವಾ ದ್ವೇಷವನ್ನು ಬೋಧಿಸುವುದಿಲ್ಲ ಎಂದರು. ಇದೇ ವೇಳೆ ಪಂಚಾಯತ್ ವ್ಯಾಪ್ತಿಯ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದವರನ್ನು ಶ್ರೀಗಳು ಗೌರವಿಸಿದರು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಭಾರತ ಮಾತೆಯ ಶೋಭಾಯಾತ್ರೆಯನ್ನು ನಡೆಸಲಾಯಿತು. ಬರೂರು ಸೇರಿದಂತೆ ಕೊಳುವೆ ಪಂಚಾಯತ್ ಗ್ರಾಮಸ್ಥರಿಂದ ವಿಶೇಷ ಡೊಳ್ಳು ಕುಣಿತದ ಮೂಲಕ ಶ್ರೀಗಳನ್ನು ಸ್ವಾಗತಿಸಲಾಯಿತು. ಹಿಂದೂ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ರಾಚುಚಂದ್ರ ಶಾಸ್ತ್ರಿ ಸ್ವಾಗತಿಸಿ ಪರಿಚಯಿಸಿದರು. ಸಂಯೋಜಕ ಅಣ್ಣಪ್ಪ ನಾಯ್ಕ್ ಹಲಸಿನಕಾಯಿ ನಿರ್ಣಯ ಮಂಡಿಸಿದರು. ಗಣಪತಿ ಭಟ್ ಬೆಳಕಂಡ ನಿರೂಪಿಸಿದರು. ಪ್ರತಿಭಾ ಭಟ್ ಬೆಳಕಂಡ ಸಾಧಕರನ್ನ ಪರಿಚಯಿಸಿದರು. ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿಯಿಂದ ಸ್ವಾಗತ ಗೀತೆ ಹಾಡಲಾಯಿತು. ವಂದೇ ಮಾತರಂ ಗೀತೆಯು 150 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಆಯೋಜಿಸಿದ್ದ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ರ್ಯಾಲಿಯ ಪಶ್ಚಿಮ ಕರಾವಳಿ ಸೈಕ್ಲೋಥಾನ್ ತಂಡವು ಮಂಗಳವಾರ ಕಾರವಾರದ ಮಾಜಾಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಧ್ವಜಾರೋಹಣ ಸಮಾರಂಭದ ನಂತರ ಮುರುಡೇಶ್ವರದ ಕಡೆಗೆ ಸಾಗಿತು. ಈ ಸಂದರ್ಭದಲ್ಲಿ ತರಬೇತಿ ನಿರತ IAS ಅಧಿಕಾರಿ ಜೂಪಿ ಶಾನ್ಹಕ್, ಕೈಗಾ ಸ್ಟೇಷನ್ ಡೈರೆಕ್ಟರ್ ಶ್ರೀರಾಮ್ ಕೆ,
ಸಿಐಎಸ್ಎಫ್ ಘಟಕ ಎನ್ಪಿಸಿ ಕೈಗಾದ ಸೀನಿಯರ್ ಕಮಾಂಡೆಂಟ್ ಅಜಯ್ ಕುಮಾರ್ ಝಾ, ಕೋಸ್ಟ್ ಗಾರ್ಡ್ ಕಮಾಂಡರ್ ಕಿರಣ್ ಕುಮಾರ್ ಸಿನ್ಹಾ, ಡೆಪ್ಯೂಟಿ ಕಮಾಂಡೆಂಟ್ ಬೀರೇಂದ್ರ ಕುಮಾರ್, ಇಂಜಿನಿಯರ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶಾಂತಲಾ, ಡಿಆರ್ನ ಡಿವೈಎಸ್ಪಿ ರಾಘವೇಂದ್ರ ನಾಯ್ಕ್, ಸಿಐಎಸ್ಎಫ್ನ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಎಸ್ ನಗಿ, ಚಂದ್ರು ಮತ್ತಿತರರು ಹಾಜರಿದ್ದರು. ಖರೀದಿದಾರರು ಹಾಗೂ ಮಾರಾಟಗಾರರ ನಡುವೆ ನೇರ ಸಂಪರ್ಕ ಬೆಳೆಸುವ ಸುವರ್ಣಾವಕಾಶ. ಕೃಷಿ ಆಧಾರಿತ ಉದ್ದಿಮೆದಾರರು, ವ್ಯಾಪಾರಿಗಳು ಮತ್ತು ರೈತರನ್ನ ಒಂದೇ ವೇದಿಕೆಗೆ ತರುವ ಉದ್ದೇಶದಿಂದ ಈ ಬೃಹತ್ ಮೇಳವನ್ನು ಆಯೋಜಿಸಲಾಗಿದೆ. ವಿಶೇಷತೆಗಳಾದ ಕೃಷಿ ಪೂರಕ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ, ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು, ಹೈನುಗಾರಿಕೆ ಉತ್ಪನ್ನಗಳ ಪ್ರದರ್ಶನ ಜರುಗಲಿದೆ. ಅಲ್ಲದೆ ಎಲೆಚುಕ್ಕಿ ರೋಗಕ್ಕೆ ಸಂಬಂಧಿಸಿದ ವಿಜ್ಞಾನಿಗಳೊಟ್ಟಿಗೆ ನೇರ ಸಂವಾದವನ್ನು ಫೆಬ್ರವರಿ 21 ಮತ್ತು 22ರಂದು ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 7 ರವರೆಗೆ ಪೂಗಾ ಭವನ, ಎಪಿಎಂಸಿ ಯಾರ್ಡ್, ಶಿರಸಿಯಲ್ಲಿ ನಡೆಯಲಿದೆ. ಹೀಗೆಂದು ಸ್ಕಾಡ್ವೇ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಿಳಿಸಿದ್ದಾರೆ. ಅರಣ್ಯವಾಸಿಗಳ ಜಿಲ್ಲೆಯಾದ ಉತ್ತರ ಕನ್ನಡದಲ್ಲಿ ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತರಾದ ಲಕ್ಷಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ರವಿವಾರ ಜಿಲ್ಲೆಗೆ ಆಗಮಿಸಿರುವ ಮುಖ್ಯಮಂತ್ರಿಗಳ ಸಕಾರಾತ್ಮಕ ಫಲಿತಾಂಶಕ್ಕೆ ನಿರೀಕ್ಷೆಯಲ್ಲಿರುವುದಲ್ಲದೆ, ಜಿಲ್ಲೆಯ ಪ್ರವಾಸ ಸಂದರ್ಭದಲ್ಲಿ ಬಹು ನಿರೀಕ್ಷಿತ ಅರಣ್ಯವಾಸಿಗಳ ಸಾಗುವಳಿ ಹಕ್ಕಿಗೆ ನಿರ್ಣಾಯಕ ಫಲಿತಾಂಶದ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು ಇರುವುದಾಗಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಅಭಿವೃದ್ಧಿಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಅಂಕೋಲಾ, ಕಾರವಾರಕ್ಕೆ ಫೆಬ್ರವರಿ 22ರಂದು ಜಿಲ್ಲೆಯ ಪ್ರವಾಸದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಪರವಾಗಿ ಮೇಲ್ಕಾಣಿಸಿದ ಅಂಶವನ್ನು ಈ ಮೂಲಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಶುಕ್ರವಾರ ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನಡೆದ ಶ್ರೀ ಸಂತ ಕವಿ ಸರ್ವಜ್ಞ ಜಯಂತಿಯನ್ನು ಸರ್ವಜ್ಞನ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಚುನಾವಣೆ ಶಾಖೆಯ ತಹಶೀಲ್ದಾರರು ಪ್ರಮೋದ್ ನಾಯ್ಕ್ ಮಾತನಾಡಿ, ಸರ್ವಜ್ಞ 16ನೇ ಶತಮಾನದ ಸಾಲಿನ ದಾರ್ಶನಿಕ ಕವಿಯಾಗಿದ್ದು, ಸಮಾಜದ ಅಂಕುಡೊಂಕುಗಳನ್ನು ತ್ರಿಪದಿಗಳ ಮೂಲಕ ತಿದ್ದಿದರು. ಕನ್ನಡ ಸಾಹಿತ್ಯಕ್ಕೆ ತ್ರಿಪದಿಗಳ ಕೊಡುಗೆ ಅಮೂಲ್ಯವಾಗಿದ್ದು, ಇವರು ತ್ರಿಪದಿಗಳ ಬ್ರಹ್ಮ ಎಂದು ಪ್ರಸಿದ್ಧಿ ಪಡೆದಿದ್ದು, ಸರ್ವಜ್ಞನ ತ್ರಿಪದಿಗಳು ಸರ್ವಕಾಲಕ್ಕೂ ಪ್ರಸ್ತುತ ಎಂದರು. ಶ್ರೀಸಂತ ಕವಿ ಸರ್ವಜ್ಞನ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿಯ ವಿಪತ್ತು ನಿರ್ವಹಣೆ, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ವಿಭಾಗದ ಸಹಾಯಕ ನಿರ್ದೇಶಕ ಪ್ರಶಾಂತ್ ಎಸ್ಎಚ್ ವಿಶೇಷ ಉಪನ್ಯಾಸ ನೀಡಿ, ಸರ್ವಜ್ಞರ ಮೂಲ ಹೆಸರು ಪುಷ್ಪದತ್ತ, ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ತ್ರಿಪದಿಗಳ ಚಕ್ರವರ್ತಿ ಸರ್ವಜ್ಞ, ಜನರ ಆಡುಭಾಷೆಯಲ್ಲಿ ತ್ರಿಪದಿಗಳನ್ನು ರಚಿಸಿ ಸಮಾಜದ ಓರೆಕೋರೆಗಳನ್ನು ಚಿಕಿತ್ಸಕ ನೋಟದೊಂದಿಗೆ ತಿದ್ದಿದ ಸಮಾಜ ಸುಧಾರಕ. ಸರ್ವಜ್ಞರು 7020 ತ್ರಿಪದಿಗಳನ್ನು ರಚಿಸಿದ್ದಾರೆ ಎಂದು ದಾಖಲೆ ಪ್ರಕಾರ ತಿಳಿದುಬಂದಿದೆ ಎಂದರು. ಸರ್ವಜ್ಞರು ಲೋಕ ಕಲ್ಯಾಣಕ್ಕಾಗಿ, ಅನುಭವಕ್ಕಾಗಿ ಲೋಕ ಸಂಚಾರ ಮಾಡುತ್ತಾ ಜನರೊಂದಿಗೆ ಬೆರೆತು ಸಮಾಜದಲ್ಲಿನ ವಾಸ್ತವವನ್ನು ಅರಿತು ಸರಳ ಭಾಷೆಯಲ್ಲಿ ವಾಸ್ತವಿಕ ಸಾಹಿತ್ಯ, ಜಾತಿ ಪದ್ಧತಿ ವಿರೋಧ, ಜೀವನದ ನೆಮ್ಮದಿಯ ಸೋಮಾರಿತನದ ತೊಲಗಿಸುವ ಸಂಬಂಧ, ವಾಸ್ತವಗಳ ಚಿತ್ರಣ, ಶಿವೈಕ್ಯನ ತ್ರಿಪದಿಗಳನ್ನು ರಚಿಸಿ ಸಮಾಜದಲ್ಲಿನ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿದರು ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಮಹೇಂದ್ರ ಕುಮಾರ್, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ವೆಂ, ಭೌತಶಾಸ್ತ್ರ ವಿಭಾಗದ ಸಹಾಯಕ ಉಪಾಧ್ಯಾಪಕಿ ಡಾಕ್ಟರ್ ಮುನಿರತ್ನಮ್ಮ ಎಲ್ಎಂ ನಿರೂಪಿಸಿ ವಂದಿಸಿದರು. ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರವಾಗಿದ್ದು, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಗೌರವ ಸ್ಥಾನಮಾನ ನೀಡಲಾಗಿದೆ. ಆದರೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆಗಳು ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಬೇಕಾದುದು ಅತ್ಯಂತ ತುರ್ತು ಕೆಲಸವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದರು. ಅವರು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ಘಟಕ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆ ಹಾಗೂ 1956 ಕಾಯ್ದೆ ಮತ್ತು ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆ ಕುರಿತು ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾನವ ಕಳ್ಳ ಸಾಗಾಣಿಕೆಯು ಅತ್ಯಂತ ಘೋರ ಅಪರಾಧವಾಗಿದ್ದು, ಕಳ್ಳ ಸಾಗಾಣಿಕೆದಾರರು ಸಾಮಾನ್ಯವಾಗಿ ಉದ್ಯೋಗ ಭರವಸೆಗಳನ್ನು ನೀಡಿ ಅಥವಾ ವಿವಾಹದ ಮೂಲಕ ಭಾರತ ಅಥವಾ ವಿದೇಶಗಳಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವಂತೆ ಮಾಡುತ್ತಿದ್ದಾರೆ. ಕಳ್ಳ ಸಾಗಾಣಿಕೆದಾರರು ವೆಬ್ಸೈಟ್ಗಳು,
ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ಆನ್ಲೈನ್ ಹಾಗೂ ವರ್ಗಾವಣೆ ವಿಧಾನಗಳನ್ನು ವಾಣಿಜ್ಯ ಲೈಂಗಿಕ ವ್ಯವಹಾರಗಳಿಗೆ ಬಳಸುತ್ತಿದ್ದಾರೆ. ಧಾರ್ಮಿಕ ಪ್ರವಾಸಿ ಕೇಂದ್ರಗಳಲ್ಲಿ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯದ ಕೆಲಸಕ್ಕೆ ತಳ್ಳುವ, ಪ್ರವಾಸಿ ತಾಣಗಳಲ್ಲಿ ಮಕ್ಕಳನ್ನು ವಿದೇಶಿ ಪ್ರವಾಸಿಗರ ಲೈಂಗಿಕ ಬಳಕೆಗಾಗಿ ಒದಗಿಸುವ ಪ್ರಕ್ರಿಯೆಗಳು ಸಹ ಜಾರಿಯಲ್ಲಿವೆ. ಇಂತಹ ಕಳ್ಳ ಸಾಗಾಣಿಕೆ ತಡೆಯುವಲ್ಲಿ ತೊಡಗಿಸಿಕೊಳ್ಳುವವರಿಗೆ ಈ ಎಲ್ಲ ವಿಧಾನಗಳ ಪರಿಚಯ ಇರಬೇಕಾಗಿದ್ದು ಅವಶ್ಯವಾಗಿದ್ದು, ಇಂತಹ ತರಬೇತಿ ಕಾರ್ಯಕ್ರಮಗಳು ಎಲ್ಲ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ನಿಯಮಿತವಾಗಿ ನಡೆಯಬೇಕೆಂದು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉತ್ತರ ಕನ್ನಡ ಸಹಯೋಗದಲ್ಲಿ ಕಾರವಾರದ ನಗರಸಭೆ ಉದ್ಯಾನವನದಲ್ಲಿ ಗುರುವಾರ ನಡೆದ ಛತ್ರಪತಿ ಶಿವಾಜಿ ಜಯಂತಿಯನ್ನು ಛತ್ರಪತಿ ಶಿವಾಜಿ ಪುತ್ಥಳಿಗೆ ಹಾರ ಹಾಕಿ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ. ಕೃಷ್ಣಮೂರ್ತಿ ಉದ್ಘಾಟಿಸಿದರು. ಶಿವಾಜಿ ಕುರಿತು ವಿಶೇಷ ಉಪನ್ಯಾಸ ನೀಡಿ ಕಮಲಾಕರ್ ವಿಶ್ವನಾಥ್ ಕಾಂಬ್ಳೆ ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು, ತಾಯಿ ಜೀಜಾಬಾಯಿ, ರಾಜಕೀಯ ಗುರು ದಾದಾಜಿ ಕೊಂಡದೇವ ಅವರ ಮಾರ್ಗದರ್ಶನದಿಂದ ಅವರು 16ನೇ ವಯಸ್ಸಿನಲ್ಲಿ ತೋರಣಕೋಟೆಯನ್ನು ಗೆಲ್ಲುವ ಮೂಲಕ ಸ್ವರಾಜ್ಯ ಸ್ಥಾಪನೆಗೆ ಮೊದಲ ಹೆಜ್ಜೆ ಇಟ್ಟರು. ನಂತರ ಬಿಜಾಪುರ ಸುತ್ತಮುತ್ತಲಿನ ಕೋಟೆ, ಔರಂಗಜೇಬ ಅವರ ಕೋಟೆಗಳನ್ನು ವಶಪಡಿಸಿಕೊಂಡು ಶಿವಾಜಿಯವರನ್ನು ಗೆಲುವಿನ ರಾಜ ಎಂದು ಕರೆಯಲಾಗುತ್ತದೆ. ಭಾರತದ ಸಂಸ್ಕೃತಿ, ಪರಂಪರೆ ಮತ್ತು ಮೌಲ್ಯಗಳನ್ನು ಉಳಿಸುವಲ್ಲಿ ಶಿವಾಜಿಯ ಕೊಡುಗೆ ಅಪಾರ. ದೇಶದಲ್ಲಿ ಮೊದಲ ನೌಕಾಸೇನೆ ಕಟ್ಟಿದ್ದು ಮುಂದಾಲೋಚನೆ ಹಾಗೂ ರಾಜಕೀಯ ತಂತ್ರದಲ್ಲಿ ಚಾಣಾಕ್ಷನಾಗಿದ್ದರು. ಅವರ ನಡೆದು ಬಂದ ದಾರಿ ಮತ್ತು ಮಾರ್ಗಗಳು ನಮಗೆಲ್ಲ ಪ್ರೇರಣೆಯಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ತರಬೇತಿ ನಿರತ IAS ಅಧಿಕಾರಿ ಜೂಪಿ ಶಾನ್ಹಕ್, ಜಿಲ್ಲಾಧಿಕಾರಿ ಕಚೇರಿಯ ಚುನಾವಣಾ ಶಾಖೆಯ ತಹಶೀಲ್ದಾರ್ ಪ್ರಮೋದ್ ನಾಯ್ಕ್, ಕೊಂಕಣ ಮರಾಠ ಸಂಘದ ಅಧ್ಯಕ್ಷ ಗಜಾನನ್ ರಾಣಿ, ನಗರಸಭೆ ಅಧಿಕಾರಿ, ಸಿಬ್ಬಂದಿಗಳು, ಮರಾಠಿ ಸಮುದಾಯದವರು ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಲೆ ಗ್ರಾಮದ ಐತಿಹಾಸಿಕ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವು ಗ್ರಾಮದ ಜನತೆಯ ಶ್ರದ್ಧಾ ಕೇಂದ್ರವಾಗಿದೆ. ಜಾತ್ರಾ ಸಮಯದಲ್ಲಿ ಅಧಿಕಾರಿಗಳು ಯಾವುದೇ ನೆಪ ಹೇಳದೆ ಕಾರ್ಯನಿರ್ವಹಿಸಬೇಕು. AC ಚಂದ್ರಶೇಖರ್. ನದಿ ತಿರುವು ಯೋಜನೆಗೆ ನಾವು ಬೆಂಬಲಿಸಬಾರದು. ಸ್ವರ್ಣವಲ್ಲಿಶ್ರೀ. ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ 2026 ರ್ಯಾಲಿಗೆ ಚಾಲನೆ. ಇಂದು ವ್ಯಾಪಾರ ವೃದ್ಧಿ ಮತ್ತು ಸಂಪರ್ಕ ಮೇಳ. ಮುಖ್ಯಮಂತ್ರಿಗಳ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು. 1 ಲಕ್ಷ ಅರಣ್ಯವಾಸಿಗಳ ಹಕ್ಕು ನಿರ್ಣಾಯಕ ಹಂತದಲ್ಲಿ. ರವೀಂದ್ರ ನಾಯ್ಕ್. ಶ್ರೀ ಸಂತ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಮಕ್ಕಳು ಮತ್ತು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯವನ್ನು ತಡೆಯಬೇಕು. ನ್ಯಾಯಾಧೀಶೆ ದಿವ್ಯಶ್ರೀ CM. ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.